ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಮ್ ದಿಸ್ ಇಸ್ ಶರಣ್. ಇವತ್ತು ಡೇ 6 ಸ್ಟೂಡೆಂಟ್ಸ್ ಅನಾಲಿಸಿಸು. ಸ್ಟೂಡೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡ್ಕೊಳ್ಳಿ. ಕೊನೆಯಲ್ಲಿ ಲೆವೆಲ್ಸ್ ಅನಾಲಿಸಿಸ್ ನಾನು ಕೂಡ ಒಂದ್ಸಲ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ ಸರ್, ಬ್ಯಾಂಕ್ ನಿಫ್ಟಿ ಬೈಯಿಂಗ್ ಸರ್, ಲೆವೆಲ್ಸ್ ಸೇಮ್ ಇದಾವೆ ನೋಡಿ ಸರ್. ಲೆವೆಲ್ಸ್ ಸೇಮ್ ಸರ್. ಬೈಯಿಂಗ್ ಸರ್ 55,000 ರೌಂಡ್ ಫಿಗರ್ ಆಗಿದೆ ಸರ್. ಮಾರ್ಕೆಟು ವಿತ್ ಲೆಸ್ ಫೈಟ್ ಮಾಡ್ತಿದೆ ಸರ್. ಕ್ಲೋಸ್ ಮಾಡಿದ್ರೆ ನೋಡ್ಬೋದು ಸರ್. ಮಾರ್ಕೆಟು ಸಪೋರ್ಟ್ ಮತ್ತು ರೇಸ್ ಸೆಂಟ್ ಇದೆ ಸರ್. ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಯೂಸ್ ಮಾಡಿಕೊಂಡು ಬೈ ಪ್ಲಾನ್ ಮಾಡ್ಬೋದು ಸರ್. ಮತ್ತು 3 ಡೇಸಿಂದ ಡೇ ಚಾರ್ಟಲ್ಲಿ ಬ್ಯಾಂಕ್ ನಿಫ್ಟಿ ಇನ್ಸೆಂಟೆಡ್ ಆಗಿದೆ ಸರ್. ಬ್ರೇಕ್ಔಟ್ ಅಪ್ಸೈಡ್ ಆದರೆ ಡೌನ್ ಸೈಡ್ ಬ್ರೇಕ್ಔಟ್ ಆದರೆ ನೋಡಿಕೊಂಡು ಟ್ರೇಡ್ ಮಾಡ್ಬೋದು ಸರ್. ಬ್ಯಾಂಕ್ ನಿಫ್ಟಿ ಸರ್. ನಿಫ್ಟಿ ಸರ್ ನಿಮ್ಮ ನಿಫ್ಟಿ 12 ಇದೆ ಸರ್ ಅಂತ ಸರ್. ಮತ್ತು ಸಪೋರ್ಟ್ ಮತ್ತು ರೇಸ್ ಸೆಂಟರ್ ಇದೆ ಸರ್. ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಮಾಡ್ತೀನಿ. ಇಲ್ಲಾಂದರೆ 24,630 ಅದರ ಹೈ ಕ್ಲಾಸ್ ಆದರೆ 15 ಮಿನಿಟ್ಸ್ ಹೈ ಕ್ಲಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು ಸರ್. ಇಲ್ಲಾಂದರೆ ಕರೆಕ್ಷನ್ ಬಂದಮೇಲೆ ನಮ್ಮ ಏನು ಸಪೋರ್ಟ್ ಇದೆ ಸರ್ 24,400 420 ಹತ್ರ ಸಪೋರ್ಟ್ ಇದೆ ಸರ್. ಅಲ್ಲಿ ಬಂದಮೇಲೆ ಬೈಕ್ ಪ್ಲಾನ್ ಮಾಡ್ಬೋದು ಸರ್. 24,500 ರೌಂಡ್ ಫಿಗರ್ ಆಗಿದೆ ಸರ್. ಮಾರ್ಕೆಟು ನಿಯರೆಸ್ಟ್ ಅಲ್ಲಿ ಫೈಟ್ ಮಾಡ್ತಿದೆ ಸರ್. ನಿಫ್ಟಿ 12 ಇದೆ ಸರ್. ಥ್ಯಾಂಕ್ ಯು ಸರ್. ನಂಬರ್ಸ್ ಎಲ್ಲ ಸೇಮ್ ಇರುತ್ತೆ. ನಮ್ಮದು ಸಪೋರ್ಟ್ ರೆಸಿಸ್ಟೆನ್ಸ್ ನಂಬರ್ಸ್ ಎಲ್ಲ ಸೇಮ್ ಇರುತ್ತೆ ಸರ್. ಬೈ ಡಿಪ್ ಅನ್ನೋ ಕಾನ್ಸೆಪ್ಟಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಮಾರ್ಕೆಟ್ 55,000 ರೌಂಡ್ ಫಿಗರ್ ಹತ್ರ ಮಾರ್ಕೆಟ್ ಫೈಟ್ ಮಾಡ್ತಾ ಇದೆ. ನಮ್ಮದು ಸಪೋರ್ಟ್ ಬಂದು 54,900 ಹತ್ರ ಸಪೋರ್ಟ್ ಇದೆ. ಸೊ ಬೈ ಡಿಪ್ಪಲ್ಲಿ ಕರೆಕ್ಷನ್ ಬಂದರೆ ಬೈಯಿಂಗ್ ಪ್ಲಾನ್ ಮಾಡ್ಕೊತೀವಿ ಸರ್. ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ಗ್ಯಾಪ್ ಅಪ್ ಆದಮೇಲೆ ನನ್ನ 55,400 ಹತ್ರ ಏನಾದರೂ ರಿಜೆಕ್ಷನ್ ಕೊಟ್ಟ ಅಂತ ಹೇಳಿದ್ರೆ ಅಲ್ಲಿಂದ ಡೌನ್ ಸೈಡ್ ಪ್ಲಾನ್ ಮಾಡ್ತೀವಿ ಸರ್. ನೀವು ಮಿಡ್ ಸಪೋರ್ಟು ಮೇಜರ್ ಸಪೋರ್ಟ್ ಎರಡು ಪಕ್ಕದಲ್ಲಿ ಹಾಕೊಂಡಿರಿ. ಹೆಂಗೆ ಮೇಡಮ್ ಅದು? ಆಮೇಲೆ ಇನ್ನೊಂದು ಸಪೋರ್ಟ್ ಅನ್ನೋದು ಕೆಳಗಡೆ ಇರಬೇಕಲ್ವಾ? ಹೌದು ಸರ್. ಇವಾಗ ನೀವು ಸಪೋರ್ಟ್ ಅನ್ನೋದು ಮಾರ್ಕೆಟ್ ರನ್ನಿಂಗ್ಗಿಂತ ಮೇಲೆ ಇದೆ. ಲೆವೆಲ್ ಚೇಂಜ್ ಮಾಡ್ಕೊಳ್ಳಲ್ವಾ? ಸಪೋರ್ಟ್ ರೆಸಿಸ್ಟೆನ್ಸ್ ರಾಂಗ್ ಇದಾವೆ. ಅಲ್ಲಿ ಯಾಕೆ ಆಗ್ತಾ ಇದ್ದೀರಾ ಮೇಡಮ್? ಓಕೆ, ನೀವು ಹಾಕಿ ನಿಮ್ಮ ಅನಾಲಿಸಿಸ್ ಹಾಕಿ ಮಾಡಿ, ನಿಮ್ಮ ಲೆವೆಲ್ಸ್ ಮಾಡಿ, ಆಮೇಲೆ ನಾನು ಅನಾಲಿಸಿಸ್ ಕೊಡ್ತೀನಲ್ಲ ಅವಾಗ ಕಾಪಿ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಹೇಳ್ಕೊಟ್ರೆ ಅದೆಲ್ಲ ಯೂಟ್ಯೂಬೆಲ್ಲ ಹೋಗ್ತದೆ ಅದು. ಈಗ ಮಾರ್ಕೆಟ್ ರನ್ ಆಗ್ತಕ್ಕಂಥ ರೌಂಡ್ ಫಿಗರ್ ಹತ್ರ ಒಂದು ಲೆವೆಲ್ ಬ್ರೇಕ್ ಆಗಿದೆ ಸರ್. 24,500 ರೌಂಡ್ ನಂಬರು ಆ ನಂಬರ್ನ ಬ್ರೇಕ್ ಆಗಿದೆ. ಸೊ ಇನ್ ಕೇಸ್ ಏನಾದರೂ ಅದು ಮತ್ತೆ ನಮಗೆ ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ ನಾನು ಬೈ ಡಿಪೆಂಡ್ ಕಾನ್ಸೆಪ್ಟಲ್ಲೇ ಬರ್ತೀನಿ ಸರ್. ರಿಯಲ್ ಪ್ಲಾನ್ ಮಾಡೋದಿತ್ತು ಅಂತ ಹೇಳಿದ್ರೆ 24,640 ಹತ್ರ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದ ಮತ್ತೆ ಡೌನ್ ಸೈಡ್ ಪ್ಲಾನ್ ಮಾಡ್ಕೋತೀವಿ ಸರ್. ಇದು ಸಪೋರ್ಟು ಕರೆಕ್ಟ್ ಇದೆಯಾ ಸರ್? ನಾನು ಕರೆಕ್ಷನ್ ಮಾಡ್ಕೊಳ್ತೀನಿ. ನೀವು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆಮೇಲೆ ನಾಳೆ ಕೇಳಿ, ಎಲ್ಲಿ ಸಪೋರ್ಟ್ ಹಾಕೋಬೇಕು, ಯಾಕೆ ಹಾಕಬೇಕು ನಾನು ಹೇಳ್ಕೊಡ್ತೀನಿ. ಅದು ನಾನು ಇಲ್ಲಿ ಸಪೋರ್ಟ್ ಸಿಸ್ಟಮ್ ಕ್ಲಾಸ್ ಆಗಿಲ್ವಾ? ಓಕೆ, ಅದು ಇಟ್ಕೊಳ್ಳಿ. ನಾನು ಬೇಸಿಕ್ಸ್ ಹೇಳ್ಕೊಡ್ತೀನಿ. ಕ್ಲಾಸ್ ಆದ್ಮೇಲೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ನಿಫ್ಟಿ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸರ್, ಫಸ್ಟ್ ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ಎರಡು ಮಧ್ಯೆ ಇದೆ ಸರ್. ಮಾರ್ಕೆಟು ಸಪೋರ್ಟ್ ಹತ್ರ ಬಂದರೆ 15 ಮಿನಿಟ್ಸ್ ಕ್ಲೋಸಿಂಗ್ ಬಂದರೆ ಸರ್ 24,147 ಸಪೋರ್ಟ್ ತೊಗೊಂಡಿದ್ದೀನಿ ಸರ್. ಅದು 50 ಮಿನಿಟ್ಸ್ ಕ್ಲೋಸಿಂಗ್ ಬಂತು ಅಂದರೆ ಬೈಯಿಂಗ್ ಮಾಡ್ತೀನಿ ಸರ್. ಅಕಸ್ಮಾತ್ 50 ಮಿನಿಟ್ಸ್ ಕ್ಲೋಸಿಂಗ್ ಬಂದಮೇಲೆ ಟಾರ್ಗೆಟ್ ಅಪ್ ಟು 24,689 ರೆಸಿಸ್ಟೆನ್ಸ್ ಇದೆ ಸರ್. ಅಲ್ಲಿ ತನಕ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸರ್. ಇದು ನಿಫ್ಟಿ ವ್ಯೂ ಸರ್. ಬ್ಯಾಂಕ್ ನಿಫ್ಟಿ ಸರ್. ಬ್ಯಾಂಕ್ ನಿಫ್ಟಿ ಡಿಯರ್ ಇಟ್ಕೊಂಡಿದ್ದೀನಿ ಸರ್. ಬ್ಯಾಂಕ್ ನಿಫ್ಟಿ ಓಪನಿಂಗ್ ಏನಾದರೂ ಗ್ಯಾಪ್ ಅಪ್ ಬಂತಂದ್ರೆ ಸರ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತು ಅಂದರೆ ರಿಟ್ರೇಸ್ಮೆಂಟ್ ಆದಮೇಲೆ ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ತೀನಿ ಸರ್. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಓಪನ್ ಆಯಿತು ಅಂದರೆ ಸಪೋರ್ಟ್ ಹತ್ರ ಬಂತು 15 ಮಿನಿಟ್ಸ್ ಕ್ಲೋಸಿಂಗ್ ಬಂತು ಅಂದರೆ 54,926 ಎಬೋ ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ತೀನಿ ಸರ್. ಅಪ್ ಟು ರೆಸಿಸ್ಟೆನ್ಸ್ ತನಕ ಟಾರ್ಗೆಟ್ ಮಾಡ್ತೀನಿ ಸರ್. ಡಿಯರ್ ಬಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.
ನವೀನ್ ಸರ್ ಇದು ನಿಮ್ಮದು ಲ್ಯಾಪ್ಟಾಪು ಆ ಟ್ರೇಡಿಂಗ್ ಇವಾಗ ಸೆಟ್ಟಿಂಗ್ಸ್ ಎಲ್ಲ ಮಿಸ್ಟೇಕ್ ಇದೆ, ಚೇಂಜ್ ಮಾಡ್ಕೊಂಡಿಲ್ಲ ಸರ್. ಆಮೇಲೆ ಹೇಳ್ಕೊಡ್ತೀನಿ ಬಿಡಿ ಸರ್. ಫಸ್ಟ್ ನಿಫ್ಟಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮಧ್ಯೆ ಇದೆ. ಸೊ 24,400 ಸಪೋರ್ಟ್ ಝೋನಿಂದ ಬೈ ಪ್ಲಾನ್ ಮಾಡಿ ಸರ್. ಬ್ಯಾಂಕ್ ನಿಫ್ಟಿ ಡುವೆಲ್ ಯೂಸ್ ಸರ್. $54,800 ಇಂದ 900 ಅದರಿಂದ ಬೈಕ್ ಪ್ಲಾನ್ ಮಾಡಿ. ಇವಾಗ 55,700 ಇಂದ ಸೆಲ್ಲಿಂಗ್ ಪ್ಲಾನ್ ಮಾಡಿ. ಓಕೆ ಸರ್. ಇನ್ನೂ ಇಂಪ್ರೂವ್ ಆಗಬೇಕು ಸರ್, ಫಸ್ಟ್ ಡೇ ಅಲ್ಲ ಸರ್? ಓಕೆ. ಸರ್ ಕ್ಯಾಪ್ ಅಪ್ ಓಪನ್ ಆದರೆ ಸರ್ 24,800 ನಾನು ಸೆಲ್ಲಿಂಗ್ ಮಾಡ್ತೀನಿ ಸರ್. ಕ್ಯಾಪ್ ಡೌನ್ ಆದರೆ 24,480 ಸರ್ 15 ಮಿನಿಟ್ಸ್ ಕ್ಯಾಂಡಲ್ಲು ನಿಂತ್ಕೊಂಡ್ರೆ ಬೈಯಿಂಗ್ ಮಾಡ್ತೀನಿ ಸರ್. ಸರ್ ಬ್ಯಾಂಕ್ ನಿಫ್ಟಿ ಸರ್ ಗ್ಯಾಪ್ ಅಪ್ ಓಪನ್ ಆದರೆ 56,087 ಅಲ್ಲಿಂದ ಸೆಲ್ಲಿಂಗ್ ಮಾಡ್ತೀನಿ ಸರ್. ಗ್ಯಾಪ್ ಡೌನ್ ಓಪನ್ ಆದರೆ 54,926 ಅಲ್ಲಿಂದ 15 ಮಿನಿಟ್ಸ್ ಕ್ಯಾಂಡಲ್ ಮೇಲೆ ಬಂದು ಕ್ಲೋಸ್ ಆದರೆ ಬೈಯಿಂಗ್ ಮಾಡ್ತೀನಿ ಸರ್. ಓಕೆ ಸರ್. ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಸರ್. ಇದು ನಾಳೆ ವ್ಯೂ ಬಂದು ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಸರ್. ನನಗೊಂದು ಡೌಟ್ ಸರ್, ಈಗ ಮಾರ್ಕೆಟ್ ಫಾಲ್ ಆಗ್ತಾನೆ ಇದೆ ಸರ್, ನೀವು ಇಷ್ಟು ಜನ ಬೈಯಿಂಗ್ ಅಂತ ಇದ್ರೆ ಹೆಂಗೆ ಸರ್ ಫಾಲ್ ಆಗ್ತಾರೆ ಮಾರ್ಕೆಟ್ಗೆ ಆಪೋಸಿಟ್ ಬೈ ಮಾಡ್ಬೋದಾ? ಸರ್ ಒಂದೇ ಝೋನಲ್ಲಿ ಐತಲ್ಲ ಸರ್, 1 2 3 4 4 ಡೇಸಿಂದ ಒಂದೇ ಝೋನಲ್ಲಿ ಐತೆ. ಸೊ ಯಾವಾಗ ಒಂದೇ ಝೋನಲ್ಲಿ ಇದೆ ಚಾನ್ಸಸ್ ಮೋರು ಮೇಲ್ಗಡೆ ಆಗುತ್ತೆ ಸರ್. ಬಟ್ ಪ್ರತಿದಿನ ಮಾರ್ಕೆಟ್ ಡೌನಲ್ಲೇ ಕ್ಲೋಸ್ ಆಗ್ತಾಯಿದೆ ನೋಡಿ, 4 ದಿವಸ ಮೇಲೆ ಓಪನ್ ಆಗುತ್ತೆ, ಕೆಳಗಡೆ ಕ್ಲೋಸ್ ಆಗುತ್ತೆ, ಮೇಲೆ ಓಪನ್ ಬಟ್ ಆಗುತ್ತೆ. ಒಂದೇ ಝೋನಲ್ಲಿ ಐತಲ್ಲ ಸರ್. ಸೊ ಯಾವಾಗ ಫೈಟ್ ಆಗ್ತಿದೆ ಮಾರ್ಕೆಟ್ ಒಂದೇ ಝೋನಲ್ಲಿ ಇರುತ್ತೆ, ಚಾನ್ಸಸ್ ನಾವು ಬೈ ಕಡೆ ನೋಡ್ಬೇಕು ಸರ್, ಹಾಗಾಗಿ ಬೈ ಇದೆ ಸರ್. ಓಕೆ ಸರ್. ಎಲ್ಲ ಮರ್ತೋಯ್ತು. ಸರ್ ಮತ್ತೆ ಸರ್ ಪ್ಲಸ್ ಪಾಯಿಂಟು 55,000 ಗ್ರೌಂಡ್ ಫಿಗರ್ ಸರ್. ಮತ್ತು ಮಾರ್ಕೆಟ್ ಇವತ್ತು ಅದ್ರ ಮೇಲೆ ಕ್ಲೋಸ್ ಆದರೆ ಇದು ಗುಡ್ ಫಾರ್ ನಮ್ಮ ಬೈಯಿಂಗ್ ಆಗುತ್ತೆ ಸರ್, ಇದು ಪ್ಲಸ್ ಪಾಯಿಂಟ್ ಸರ್. ಮತ್ತು ನೋ ರೆಸಿಸ್ಟೆನ್ಸ್ ನೆಕ್ಸ್ಟು 350 ಪಾಯಿಂಟ್ಸ್ವರೆಗೂ ರೆಸಿಸ್ಟೆನ್ಸ್ ಇದೆ ಸರ್, ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಮ್ಯಾನೇಜ್ಮೆಂಟು ಸರ್ ಮಾರ್ಕೆಟು ಸಪೋರ್ಟು ಸಾರಿ ಲಾಸ್ಟ್ 3 ಡೇಸಿಂದ ಒಂದೇ ಝೋನಲ್ಲಿ ಐತೆ ಈ 3-4 ಡೇಸಿಂದ. ಸೊ ಇದು ಯಾವ ಕಡೆ ಬ್ರೇಕ್ಔಟ್ ಆಗುತ್ತೋ ಆ ಕಡೆ ಅಪ್ ಸೈಡ್ ಬ್ರೇಕ್ಔಟ್ ಆದರೆ ಅಪ್ ಸೈಡ್ ಸರ್, ಡೌನ್ ಸೈಡ್ ಬ್ರೇಕ್ಔಟ್ ಆದರೆ ಡೌನ್ ಸೈಡ್ ಸರ್, ಇದು ಮ್ಯಾನೇಜ್ಮೆಂಟ್ ಅಲ್ಲ ಸರ್. ಮತ್ತು ನೋ ಸಪೋರ್ಟು ನೆಕ್ಸ್ಟು 400 ಪಾಯಿಂಟ್ವರೆಗೂ ನೋ ಸಪೋರ್ಟ್ ಸರ್, ಇದು ಮ್ಯಾನೇಜ್ ಮಾಡಲ್ಲ ಸರ್. ಅಷ್ಟೇ ಸರ್. ಇದು ಬ್ಯಾಂಕ್ ನಿಫ್ಟಿ ಬಂದು ನಂದು ಆಫ್ಟರ್ ಕರೆಕ್ಷನ್ ಬೈಕ್ ಸರ್. ಸರ್ ನಿಫ್ಟಿ ಡ್ಯೂಯಲ್ ಇದೆ ಸರ್. ವೆಯ್ಟ್ ಫಾರ್ ಮಾರ್ಕೆಟ್ ಓಪನಿಂಗ್ ಪ್ಲಸ್ ಎಕ್ಸಿಟ್ ಸರ್. ಸರ್ ನೋ ರೆಸಿಸ್ಟೆನ್ಸ್ ನೆಕ್ಸ್ಟ್ 130 ಪಾಯಿಂಟ್ಸ್ವರೆಗೂ ರೆಸಿಸ್ಟೆನ್ಸ್ ಇಲ್ಲ ಸರ್, ಇದು ಪ್ಲಸ್ ಪಾಯಿಂಟ್ ಸರ್. ಇದು ಕೂಡ ಲಾಸ್ಟ್ 4 ಡೇಸಿಂದ ಒಂದೇ ಝೋನಲ್ಲೇ ಮಾರ್ಕೆಟ್ ಇದೆ ಸರ್. ಈ ಚಾನ್ಸಸ್ ಮೂರು ಬೈಯಿಂಗ್ ಕಡೆ ಹೋಗಬೇಕಾಗ್ತದೆ ಸರ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಸರ್, ನೋ ಸಪೋರ್ಟು ನೆಕ್ಸ್ಟು 150 ಪಾಯಿಂಟ್ಸ್ವರೆಗೂ ಸಪೋರ್ಟ್ ಇದೆ ಸರ್, ಇದು ಮ್ಯಾನೇಜ್ಮೆಂಟ್ ಆಗುತ್ತೆ ಸರ್. ಮತ್ತು ಇನ್ನೊಂದು ಸರ್ ಮಾರ್ಕೆಟ್ ಸಪೋರ್ಟು ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ, ಕರೆಕ್ಷನ್ ಆಗೋರು ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ರಿಟ್ರೇಸ್ ಆಗೋರು ವೆಯ್ಟ್ ಮಾಡಬೇಕು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ ನಿಫ್ಟಿ ನಾವು ನಾಳೆ ಓಪನಿಂಗ್ ಮಾರ್ಕೆಟ್ ಓಪನಿಂಗ್ ಇస్తుంది ಬರೋದು ಸರ್ ನಾಳೆ. ಸೊ ಇಲ್ಲಿ ನಮಗೆ 25,600 ನಾವು ನಿಫ್ಟಿ ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಬರೋದು ಸರ್. ಸೊ ಏನಾಗಿದೆ ಅಂದರೆ ಇಲ್ಲಿಂದ ನಮಗೆ 25,600 ಶಾರ್ಟ್ ಫಾಲ್ ಆಗಿದೆ ಸರ್. ಸೊ ನಾಳೆ 25,600 ಮೇಲೆ ಗ್ಯಾಪ್ ಅಪ್ ಆದರೆ ನಾವು ಬೈಗೆ ಪ್ಲಾನ್ ಮಾಡ್ತೀವಿ ಸರ್. ಸೊ ಆಲ್ಮೋಸ್ಟ್ ನಮಗೆ ಈ 25,600 ಬಂದು 120 ಪಾಯಿಂಟ್ಸ್ 115 ಪಾಯಿಂಟ್ಸ್ ಇರುತ್ತೆ ಸರ್. ಸೊ ಈ ಪಾಯಿಂಟ್ಸ್ ನಮಗೆ ಏನಾದ್ರು ಸಿಕ್ಕಿದ್ರೆ ನಾವು ಇಲ್ಲಿಂದ ನಾವು ಇಲ್ಲಿ ಮೇಲೆ 15 ಪಾಯಿಂಟ್ಸ್ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ ಸರ್. ಇಲ್ಲಾಂದರೆ ಇದು ಒಂದು ಮಿಡ್ ಒಂದು ಝೋನ್ ಥರ ಆಗ್ತದೆ ಸರ್ ರೆಸಿಸ್ಟೆನ್ಸು. ಸೊ ಇಲ್ಲಿ ಏನಾದ್ರು ಓಪನ್ ಆಗಿದ್ದರೆ ಇಲ್ಲಿ
ಸೆಲ್ಲಿಂಗ್ ಏನಾದರೂ ಕ್ಯಾನ್ಸಲ್ ಏನೋ ಫಾರ್ಮೇಷನ್ ಬಂದರೆ ಇವಿಂದ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ ಸರ್. ಸೊ ನಿಫ್ಟಿ ಇದೆ ಸರ್. ಸೊ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನನ್ನ ವ್ಯೂಲಿ ಸೆಲ್ಲಿಂಗ್ ಇದೆ ಸರ್. ಸೊ ಇಲ್ಲಿ ತುಂಬ ಸ್ಟ್ರಾಂಗ್